ಬೆಂಗಳೂರು ವೆದರ್ಗೂ ಆಫ್ರಿಕಾದ ಮಡಗಾಸ್ಕರ್ಗೂ ಲಿಂಕ್. ಕೇರಳದ ಪಾಲಕ್ಕಾಡ್ ಗ್ಯಾಪ್ನಿಂದ ಬೆಂಗಳೂರಿಗೆ ವರದಾನ. ಏನಿದು ಬೆಂಗಳೂರಿನ ಮಳೆಯ ಸೀಕ್ರೆಟ್? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಮಳೆಯ ಆರ್ಭಟ ಶುರುವಾಗಿದೆ. ನಗರದ ಪ್ರಮುಖ ಭಾಗಗಳಲ್ಲಿ ಮಳೆ ನಿಧಾನಕ್ಕೆ ಬರ್ತಾನೆ ಇದೆ. ಸಣ್ಣ ಪ್ರಮಾಣದ ಪ್ರವಾಹ ಕೂಡ ಕೆಲವು ಕಡೆ ಉಂಟಾಗಿದೆ. ಮುಂಗಾರಿನ ಟೈಮ್ನಲ್ಲೂ ನಗರಕ್ಕೆ ಒಳ್ಳೆ ಮಳೆಯಾಗಿತ್ತು. ಇದೀಗ ಹಿಂಗಾರು ಮಳೆಯನ್ನು ಬೆಂಗಳೂರು ತನ್ನತ್ತ ಎಳಿತಾ ಇದೆ. ಆದರೆ ಭಾರತದ ಎಲ್ಲ ಪ್ರದೇಶಗಳಲ್ಲೂ ಈ ರೀತಿ ಆಗಲ್ಲ. ಹಿಂಗಾರು ಅಥವಾ ಈಶಾನ್ಯ ಮಾರುತಗಳಿಂದ ತಮಿಳುನಾಡು ಸೇರಿದಂತೆ ಪೂರ್ವ ಕರಾವಳಿ ಭಾಗಕ್ಕೆ ಮಾತ್ರ ಹೆಚ್ಚು ಮಳೆ ಬರೋದು. ಆದರೆ ಬೆಂಗಳೂರಲ್ಲಿ ಕೇವಲ ಮಾನ್ಸೂನ್ ಟೈಮ್ನಲ್ಲ, ಬೇಸಿಗೆ, ಚಳಿಗಾಲ ಅನ್ನೋ ಭೇದ ಭಾವ ಯಾವುದೂ ಇಲ್ಲದೆ ವರ್ಷ ಪೂರ್ತಿ ಆಗಾಗ ಮಳೆ ಆಗ್ತಾನೆ ಇರುತ್ತೆ. ಅಂತಹ ಜಗತ್ತಿನ ಕೆಲವು ನಗರಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು. ಕಾರಣ ಇಲ್ಲಿನ ಜಿಯೋಗ್ರಫಿ. ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಚಾರ ಏನು ಅಂದರೆ, ಬೆಂಗಳೂರಿನ ಈ ವೆದರ್ಗೂ ನೋಡಿ, ಬೆಂಗಳೂರಲ್ಲಿದೆ, ಝೂಮ್ ಔಟ್ ಮಾಡೋಣ ಮ್ಯಾಪ್ ನೋಡಿ, ಆಫ್ರಿಕಾ ಖಂಡದ ಮೇನ್ಲ್ಯಾಂಡ್ನ ಪಕ್ಕದಲ್ಲಿರೋ ಮಡಗಾಸ್ಕರ್, ಆಫ್ರಿಕಾಗೆ ಸೇರುತ್ತೆ ಇದು. ಈ ಮಡಗಾಸ್ಕರ್ ದ್ವೀಪಕ್ಕೂ ಸಂಬಂಧ ಇದೆ. ಅರೆ, ಬೆಂಗಳೂರಲ್ಲಿ ಇಷ್ಟು ದೂರ ಇರೋ ಮಡಗಾಸ್ಕರಲ್ಲಿ ಈ ಎರಡು ಜಾಗಗಳಿಗೂ ಕನೆಕ್ಷನ್ ಇರೋಕ್ಕೆ ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಪಡಬೇಡಿ ಸ್ನೇಹಿತರೆ. ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ಈ ವರದಿಯಲ್ಲಿ. ಕಡತನಕ ಮಿಸ್ ಮಾಡಿದೆ ನೋಡಿ. ಪಾಲಕ್ಕಾಡ್ ಗ್ಯಾಪ್ ರಹಸ್ಯ. ಬೆಂಗಳೂರಿನ ಮಳೆಗೆ ಮಿಲಿಯಾಂತರ ವರ್ಷಗಳ ಇತಿಹಾಸ. ಸ್ನೇಹಿತರೆ, ನಾವು ಸದ್ಯಕ್ಕೆ ಒಂಚೂರು ಹಿಂದಕ್ಕೆ ಹೋಗೋಣ. ಎಷ್ಟು ಹಿಂದಕ್ಕೆ ಹೋಗೋಣ? 160 ಮಿಲಿಯನ್ ವರ್ಷ ಹಿಂದಕ್ಕೆ ಹೋಗೋಣ. 1 ಮಿಲಿಯನ್ ಅಂದರೆ 10 ಲಕ್ಷ ವರ್ಷ. ಸೊ 160 ಮಿಲಿಯನ್ ವರ್ಷ ಹಿಂದಕ್ಕೆ ಹೋಗೋಣ. ಗಮನ ಕೊಡಿ ಸ್ವಲ್ಪ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಕತೆ. 160 ಮಿಲಿಯನ್ ವರ್ಷ ಅಂದರೆ ಪ್ರಪಂಚದಲ್ಲಿ ಆಗಿನ್ನೂ 7 ಖಂಡಗಳಿರಲಿಲ್ಲ. ಆಗ ತಾನೇ ಖಂಡಗಳು ಗೊಂಡ್ವಾನ ಅನ್ನೋ ಸೂಪರ್ ಕಾಂಟಿನೆಂಟ್ನಿಂದ ಸಪ್ರೇಟ್ ಆಗೋಕ್ಕೆ ಶುರು ಆಗಿದ್ವು ಅಷ್ಟೇ. ಮೊದಲು ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಹಾಗೂ ದಕ್ಷಿಣ ಅಮೆರಿಕ ಖಂಡಗಳು ಗೊಂಡ್ವಾನದಿಂದ ಬೇರ್ಪಟ್ಟವು. ಆದರೆ ಭಾರತ, ಗ್ರೇಟರ್ ಇಂಡಿಯನ್ ಪ್ಲೇಟ್ ಇನ್ನು ಆಫ್ರಿಕಾದೊಂದಿಗೆ ಅಂಟಿಕೊಂಡಿತ್ತು. ಭಾರತ ಹಾಗೂ ಆಫ್ರಿಕಾ ಮಧ್ಯೆ ಮಡಗಾಸ್ಕರ್ ಪ್ರದೇಶ ಸ್ಯಾಂಡ್ವಿಚ್ ಆಗಿತ್ತು, ಅಥವಾ ಆಗಿನ್ನೂ ಆ ದ್ವೀಪ ಸೃಷ್ಟಿಯಾಗಿರಲಿಲ್ಲ. ಮಡಗಾಸ್ಕರ್ ಆಗ ನಮ್ಮ ಧಾರವಾಡ ಕ್ರೇಟನ್ಗೆ ಸೇರಿತ್ತು. ಈ ಧಾರವಾಡ ಕ್ರೇಟನ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿರಲೇಬೇಕು. ಮೊದಲಿಗೆ ಕ್ರೇಟನ್ ಅಂದರೆ ಭೂಖಂಡಗಳ ಸ್ಥಿರವಾದ ಭಾಗ. ಸ್ಕ್ರೀನ್ ಮೇಲೆ ನೀವು ಇಂಡಿಯನ್ ಪ್ಲೇಟ್ನಲ್ಲಿರೋ ಕ್ರೇಟನ್ಗಳನ್ನು ನೋಡ್ತಾ ಇದ್ದೀರಾ. ಅದರಲ್ಲೂ ಇಲ್ಲಿ ಕಾಣಿಸ್ತಿರೋ ಧಾರವಾಡ ಕ್ರೇಟನ್ ಭಾರತದ ಅತ್ಯಂತ ಪುರಾತನ ಭೂಪ್ರದೇಶ. ಏನಿದು ಧಾರವಾಡ? ನಮ್ಮ ಧಾರವಾಡಕ್ಕೆ ಏನಾದ್ರು ಸಂಬಂಧ ಇದೆಯಾ? ಗೊತ್ತಿಲ್ಲ. ಒಟ್ನಲ್ಲಿ ಪರಿಸ್ಥಿತಿ ಹೀಗಿತ್ತು. ಧಾರವಾಡ ಕ್ರೇಟನ್ಗೆ ಮಡಗಾಸ್ಕರ್ ಅಂಟ್ಕೊಂಡಿತ್ತು. ಆದರೆ ಸರಿಯಾಗಿ 88 ಮಿಲಿಯನ್ ವರ್ಷಗಳ ಹಿಂದೆ ಈ ಧಾರವಾಡ ಕ್ರೇಟನ್ನಲ್ಲಿ ವಾಲ್ಕಾನಿಕ್ ಎರಪ್ಷನ್ ಶುರುವಾಯಿತು. ಮಡಗಾಸ್ಕರ್ ದ್ವೀಪದ ಸುತ್ತ ಅಗ್ನಿ ಪರ್ವತಗಳ ಸಾಲು ಹುಟ್ಕೊಳ್ತು. ಈ ಜ್ವಾಲಾಮುಖಿಗಳನ್ನು ಮೆರಿಯಾನ್ ಹಾಟ್ಸ್ಪಾಟ್ ಅಂತ ಕರೆಯಲಾಗುತ್ತೆ. ಸ್ಕ್ರೀನ್ ಮೇಲೆ ಈ ಈವೆಂಟ್ ನಡೆಯುವಾಗ ಆಕ್ಟಿವ್ ಆಗಿದ್ದ ಜ್ವಾಲಾಮುಖಿಗಳನ್ನು ನೀವು ನೋಡ್ತಾ ಇದ್ದೀರಾ. ಎಸ್ ಅಂತ ಇರೋದು ನಮ್ಮ ಸೇಂಟ್ ಮೇರಿಸ್ ದ್ವೀಪ. ಎಸ್, ಅಲ್ಲಿ ಒಂದು ಕಾಲದಲ್ಲಿ ಜ್ವಾಲಾಮುಖಿ ಇತ್ತು. ಮಡಗಾಸ್ಕರ್ ಪ್ರದೇಶವನ್ನು ಆಫ್ರಿಕಾ ಹಾಗೂ ಧಾರವಾಡ ಕ್ರೇಟನ್ಗಳಿಂದ ಸಪರೇಟ್ ಮಾಡಿದ್ದು ಇದೇ ಮ್ಯಾರಿಯಾನ್ ಹಾಟ್ಸ್ಪಾಟ್. ಬರೋಬ್ಬರಿ 2 ಮಿಲಿಯನ್ ವರ್ಷಗಳ ಕಾಲ ಇಲ್ಲಿ ಜ್ವಾಲಾಮುಖಿಗಳು ಎರಪ್ಟ್ ಆಗ್ತಾ ಇದ್ವು. ಆಲ್ಮೋಸ್ಟ್ ಎಲ್ಲ ಸಮುದ್ರದ ಒಳಗಿದ್ದ ಜ್ವಾಲಾಮುಖಿಗಳು. ಇದೇ ಕಾರಣಕ್ಕೆ ಇಂಡಿಯನ್ ಪ್ಲೇಟ್ ಏಷ್ಯನ್ ಪ್ಲೇಟ್ ಕಡೆಗೆ ಡ್ರಿಫ್ಟ್ ಆಗೋಕ್ಕೆ ಶುರು ಮಾಡುತ್ತೆ. ಇದೇ ಟೈಮ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ನಡೆಯುತ್ತೆ. ಇಂಡಿಯನ್ ಪ್ಲೇಟ್ ತೀರದಲ್ಲಿದ್ದ ಜ್ವಾಲಾಮುಖಿಗಳಿಂದಾಗಿ ಗ್ರೇಟ್ ಇಂಡಿಯನ್ ಪ್ಲೇಟ್ನಲ್ಲಿ ಒಂದು ಗ್ಯಾಪ್ ಕಾಣಿಸ್ಕೊಳ್ಳುತ್ತೆ. ದೊಡ್ಡ ಪ್ರಮಾಣದ ಲಾವಾ ರಸದ ನಿರಂತರ ಹರಿವಿನಿಂದ ಕೇರಳ ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ನಡುವೆ ಈ ಗ್ಯಾಪ್ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಇಂಡಿಯನ್ ಪ್ಲೇಟ್ ಆಲ್ಮೋಸ್ಟ್ ಬ್ರೇಕ್ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಇವತ್ತಿನ ಮ್ಯಾಪ್ ಒಂದು ಸ್ವಲ್ಪ ನೋಡಿಬಿಡೋಣ. ಇವು ಪಶ್ಚಿಮ ಘಟ್ಟಗಳು ಸ್ನೇಹಿತರೆ, ಇವು ಪೂರ್ವ ಘಟ್ಟಗಳು. ನೀಲ್ಗಿರೀಸ್ನಲ್ಲಿ 2 ಮೀಟ್ ಆಗ್ತಿರೋದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಆದರೆ ನೀಲ್ಗಿರೀಸ್ ಕೆಳಗೇನಿದೆ, ಯಾರೋ ಪಶ್ಚಿಮ ಘಟ್ಟಗಳ ಒಂದಷ್ಟು ಬೆಟ್ಟಗಳನ್ನು ಎತ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆಯಲ್ವಾ? ಇದೇ ಮೆರಿಯಾನ್ ಜ್ವಾಲಾಮುಖಿಗಳಿಂದ ಉಂಟಾಗಿರೋ ಗ್ಯಾಪ್, ದಿ ಪಾಲಕ್ಕಾಡ್ ಗ್ಯಾಪ್. ಬೆಂಗಳೂರಿನ ಅದ್ಭುತ ವೆದರ್ ಪ್ಯಾಟ್ರನ್ ಮೇಲೆ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡ್ತಿರೋದು ಇದೇ ಪಾಲಕ್ಕಾಡ್ ಗ್ಯಾಪ್. ಬೆಂಗಳೂರು ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿರೋ ಜಾಗ. ಇದೇ ಕಾರಣಕ್ಕೆ ಬೇಸಿಗೆಯಲ್ಲಿ ಇಲ್ಲಿನ ಸುತ್ತಮುತ್ತಲ ಪ್ರದೇಶ ಚೆನ್ನಾಗಿ ಬಿಸಿಗೆ ಕಾದು ಹೆಚ್ಚು ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆದರೆ ಬೇಸಿಗೆಯಲ್ಲಿ ಮಳೆ ತರೋಕೆ ತೇವಾಂಶ ಇರೋ ಮಾರುತಗಳು ಬೇಕಲ್ವಾ? ಅವೆಲ್ಲಿಂದ ಬರ್ತವೆ? ಇದೇ ಪಾಲಕ್ಕಾಡ್ ಗ್ಯಾಪ್ನಿಂದ. ಬೇಸಿಗೆಯಲ್ಲಿ ಅರಬ್ಬಿ ಸಮುದ್ರದ ತೇವಾಂಶ ಹೊತ್ತ ಗಾಳಿ ಪಾಲಕ್ಕಾಡ್ ಗ್ಯಾಪ್ ಮೂಲಕ ಬಂದು ಮಧ್ಯಾಹ್ನದ ಹೊತ್ತಿಗೆ ನೀಲ್ಗಿರೀಸ್ನಲ್ಲಿರೋ ಊಟಿ ಭಾಗದಲ್ಲಿ ಮಂಜು ಸುರಿಸುತ್ತೆ.
ಉಳಿದ ಒಂದಷ್ಟು ತೇವಾಂಶ ಲೋ ಪ್ರೆಷರ್ ಇರೋ ಬೆಂಗಳೂರಿಗೆ ತಲುಪಿ ಸಂಜೆ ಟೈಮ್ನಲ್ಲಿ ತಂಪಾಗಿ ಮಳೆ ತರಿಸುತ್ತೆ. ಇದಕ್ಕೆ ಬೆಂಗಳೂರಲ್ಲಿ ಸಂಜೆ ವೇಳೆಗೆ ಜಾಸ್ತಿ ಮಳೆ ಆಗೋ ಒಂದು ಗುಣಲಕ್ಷಣ ನೀವು ಅಬ್ಸರ್ವ್ ಮಾಡೋದು. ನೀವು ನೋಡಿ, ಬೆಂಗಳೂರಲ್ಲಿ ಸಂಜೆ ಮೇಲೆ ಯಾವಾಗಲೂ ಕೂಡ ಮಳೆ ಜಾಸ್ತಿ ಫೀಲ್ ಆಗುತ್ತೆ ನಿಮಗೆ. ಸೊ ಈ ಮ್ಯಾಟರ್ಗೆ ವಾಪಸ್ ಬರೋದಾದ್ರೆ, ಇಡೀ ದಕ್ಷಿಣ ಪ್ರಸ್ಥಭೂಮಿಗೆ ಅಡ್ಡಗೋಡೆಯಾಗಿ ಪಶ್ಚಿಮ ಘಟ್ಟಗಳು ನಿಂತ್ಕೊಂಡಿದ್ದಾವೆ. ಅದರ ಮಧ್ಯೆ ಪಲಕ್ಕಾಡ್ ಗ್ಯಾಪ್ನಂತಹ ಸಣ್ಣ ಗ್ಯಾಪ್ ಇರೋದ್ರಿಂದ, ಓಪನಿಂಗ್ ಇರೋದ್ರಿಂದ ಈ ಪ್ರದೇಶದಲ್ಲಿ ಮಾರುತಗಳು ನುಗ್ಗು ಬಿಡ್ತವೆ ಬಹಳ ವೇಗವಾಗಿ. ಇದೇ ಕಾರಣಕ್ಕೆ ಬೇಸಿಗೆಯಲ್ಲೂ ಮಾರುತಗಳು 400 ಕಿಲೋಮೀಟರ್ ಒಳಗಿರೋ ಬೆಂಗಳೂರಿನವರೆಗೂ ತಲುಪಿಬಿಡ್ತವೆ ಅದೇ ಮೊಮೆಂಟಮ್ನಲ್ಲಿ. ಸೊ ಬೆಂಗಳೂರಿಗರು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯಾರಿಗೆ? ದಿ ಮೆರಿಯಾನ್ ಹಾಟ್ಸ್ಪಾಟ್ ಜ್ವಾಲಾಮುಖಿಗಳಿಗೆ. ಏನು, ಭಾರತಕ್ಕೂ ಮಡಗಾಸ್ಕರ್ಗೂ ಈ ಲಿಂಕ್ ಇರೋದರಿಂದಲೇ ಮಡಗಾಸ್ಕರ್ನ ಪ್ರಾಣಿ ಸಸ್ಯ ಸಂಕುಲ ಭಾರತದ ಜೀವ ಸಂಕುಲಕ್ಕೆ ಹೋಲಿಕೆಯಾಗುತ್ತೆ. ಮಡಗಾಸ್ಕರ್ ಸಾಕಷ್ಟು ವೈವಿಧ್ಯತೆ ಇರೋ ದ್ವೀಪ. ಅಲ್ಲಿ ಕಾಣಸಿಗೋ 95% ರೆಪ್ಟೈಲ್ಸ್, 89% ಸಸ್ಯಗಳು, 92% ಸಸ್ತನಿಗಳು ಜಗತ್ತಲ್ಲಿ ಬೇರೆಲ್ಲೂ ಕಾಣಸಿಗೋದಿಲ್ಲ. ಆದರೆ ಕಾವೇರಿ ಕೊಳ್ಳದಲ್ಲಿ ಮಾತ್ರ ಮಡಗಾಸ್ಕರ್ನಲ್ಲಿರೋ ಸಸ್ಯ ಸಂಕುಲ ಕಾಣೋಕೆ ಸಿಗುತ್ತೆ. ಈಶಾನ್ಯ ಮಾರುತಗಳಿಂದಲೂ ಮಳೆ ಬರೋದು ಯಾಕೆ? ಸ್ನೇಹಿತರೆ, ಮಂಗಳವಾರ ಬೆಂಗಳೂರಲ್ಲಿ 60 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ. 750 ಚದರ ಕಿಲೋಮೀಟರ್ ಪ್ರದೇಶಕ್ಕೆ 60 ಮಿಲಿಮೀಟರ್ ಮಳೆ ಅಂದರೆ ಸುಮಾರು 4,500 ಕೋಟಿ ಲೀಟರ್ ನೀರು. ಆದರೆ ಬುಧವಾರ ಲಾಂಚ್ ಆಗ್ತಿರೋ ಕಾವೇರಿ 5ನೇ ಹಂತದ ಯೋಜನೆಯಲ್ಲಿ ಒಂದು ದಿನಕ್ಕೆ ನಗರಕ್ಕೆ ಬರೋ ನೀರು 77.5 ಕೋಟಿ ಲೀಟರ್. ಅಂದರೆ ಈ ಯೋಜನೆಯಲ್ಲಿ ಬರೋ ಒಂದು ದಿನದ ನೀರಿಗಿಂತ ಆಲ್ಮೋಸ್ಟ್ 60 ಪಟ್ಟು ನೀರು, ಅಥವಾ 2 ತಿಂಗಳಿಗೆ ಸಾಕಾಗುವಷ್ಟು ನೀರು ಮಂಗಳವಾರದ ಒಂದು ಮಳೆಯಿಂದ ಬಂದಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯೊಬ್ಬರು ಹಾಕಿದ್ದ ಕ್ಯಾಲ್ಕುಲೇಷನ್. ಅವರು ಸೋಮವಾರದ 30 ಮಿಲಿಮೀಟರ್ ಮಳೆಗೆ ಲೆಕ್ಕ ಹೇಳಿದರು. ನಾವು ಮಂಗಳವಾರದ 60 ಮಿಲಿಮೀಟರ್ ಮಳೆಗೆ ಚೇಂಜ್ ಮಾಡಿದ್ದೀವಿ ಅಷ್ಟೇ. ಎಷ್ಟು ಮಳೆ ನೀರನ್ನಂತೂ ನಾವು ಶೇಖರಣೆ ಮಾಡ್ತಾ ಇಲ್ಲ. ಅದಿರಲಿ ಸ್ನೇಹಿತರೆ, ಬೆಂಗಳೂರು ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ಸರಿಯಾಗಿ ಮಧ್ಯಭಾಗದಲ್ಲಿದೆ. ಅರಬ್ಬಿ ಸಮುದ್ರದಿಂದಾಗಲಿ ಬಂಗಾಳ ಕೊಲ್ಲಿಯಿಂದಾಗಲಿ ಆಲ್ಮೋಸ್ಟ್ ಒಂದೇ ಡಿಸ್ಟೆನ್ಸ್ನಲ್ಲಿದೆ. ಇದೇ ಕಾರಣಕ್ಕೆ ಮಳೆಗಾಲದ ಆರಂಭದಲ್ಲಿ ನೈಋತ್ಯ ಮಾನ್ಸೂನ್ನಿಂದಲೂ ಮಳೆ ಪಡೆಯುತ್ತೆ, ನಂತರ ಈಶಾನ್ಯ ಮಾನ್ಸೂನ್ನಿಂದಲೂ ಮಳೆ ಪಡೆಯುತ್ತೆ. ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರ ಇರೋದು ಕೂಡ ಇಲ್ಲಿನ ಚಿಲ್ ವೆದರ್ಗೆ ಕಾರಣ. ಯಾಕಂದರೆ ಎತ್ತರ ಜಾಸ್ತಿ ಆದಷ್ಟು ತಾಪಮಾನ ಕಮ್ಮಿ ಆಗುತ್ತೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗೋ ಸೈಕ್ಲೋನ್ಗಳಿಂದಲೂ ಬೆಂಗಳೂರು ಮಳೆಯನ್ನು ಪಡ್ಕೊಳ್ಳುತ್ತೆ. ಚೆನ್ನೈಗೆ ಮಳೆ ತರೋ ಎಲ್ಲ ಸೈಕ್ಲೋನ್ಗಳು ಬೆಂಗಳೂರಿಗೂ ಚೂರು ತಂಪು ಮಾಡಿಬಿಡುತ್ತೆ, ಮಳೆ ತಂದುಬಿಡ್ತವೆ. ಇದರ ಜೊತೆಗೆ ಬೆಂಗಳೂರಿನ ಮುಕುಟಮಣಿಯಾಗಿರೋ ಗ್ರೀನ್ ಕವರ್, ಇಲ್ಲಿರೋ ಹಸಿರು, ಇವೆಲ್ಲ ಕಾರಣಗಳಿಂದ ಬೆಂಗಳೂರು ಮಳೆಯೂರಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಿರೋ ಜನಸಂಖ್ಯೆ, ಕಾಂಕ್ರೀಟ್ ಕವರ್ ಜಾಸ್ತಿ ಆಗ್ತಿರೋದು ಬೆಂಗಳೂರನ್ನು ನಿಧಾನಕ್ಕೆ ಹಾಳು ಮಾಡ್ತಾ ಇದೆ, ಬಿಸಿ ಮಾಡ್ತಿದೆ ಅನ್ನೋದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಎಲ್ಲೆಲ್ಲಿವೆ ಗೊತ್ತಾ ಬೆಂಗಳೂರಿನಂತಹ ನಗರಗಳು? ಸ್ನೇಹಿತರೆ, ಬೆಂಗಳೂರಲ್ಲಿ ಟ್ರಾಪಿಕಲ್ ಸವನ್ನಾ ಕ್ಲೈಮೇಟ್ ಅಥವಾ ಉಷ್ಣವಲಯದ ಸವನ್ನಾ ಹವಾಮಾನ ಇದೆ. ಅಂದರೆ ಟೆಂಪರೇಚರ್ ವರ್ಷ ಪೂರ್ತಿ 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಹತ್ತಿರ ಮೇಂಟೈನ್ ಆಗುತ್ತೆ. ಸಾಮಾನ್ಯವಾಗಿ 18 ಡಿಗ್ರಿಗಿಂತ ಕಮ್ಮಿ ಆಗಲ್ಲ. ವಾರ್ಷಿಕ 700 ರಿಂದ 1000 ಮಿಲಿಮೀಟರ್ ಮಳೆಯಾಗುತ್ತೆ. ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಗಳಲ್ಲಿ ಇಂಥ ಕ್ಲೈಮೇಟ್ ಇರೋ ನಗರಗಳು ಹೆಚ್ಚಾಗಿ ಕಂಡು ಬರ್ತವೆ. ಕೆರೆಬಿಯನ್, ಕೆಲ ಪ್ಯಾಸಿಫಿಕ್ ದ್ವೀಪಗಳು, ಅಮೆರಿಕ, ಆಸ್ಟ್ರೇಲಿಯಾದ ಕೆಲ ನಗರಗಳಲ್ಲೂ ಇಂಥ ವೆದರ್ ಸಿಗುತ್ತೆ. ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಹಾಗೂ ಪ್ರಿಟೋರಿಯಾಗಳಲ್ಲಿ ಬೆಂಗಳೂರಿನಂತಹ ವೆದರ್ ನೋಡೋಕೆ ಸಿಗುತ್ತೆ. ಪ್ರಿಟೋರಿಯಾ AB ಡಿವಿಲಿಯರ್ಸ್ ಹಾಗೂ ಎಲಾನ್ ಮಸ್ಕ್ರ ತವರು ಕೂಡ ಹೌದು. ಕೆನ್ಯಾದ ನೈರೋಬಿ ನಗರ ಸಮುದ್ರ ಮಟ್ಟದಿಂದ 1795 ಮೀಟರ್ ಎತ್ತರದಲ್ಲಿದೆ, ತಣ್ಣಗಿದೆ. ಕೊಲಂಬಿಯಾದ ಮೆಡಲಿನ್ ನಗರವನ್ನು ಸಿಟಿ ಆಫ್ ಎಟರ್ನಲ್ ಸ್ಪ್ರಿಂಗ್ ಅಥವಾ ಶಾಶ್ವತ ವಸಂತಕಾಲದ ನಗರಿ ಅಂತ ಕರೆಯಲಾಗುತ್ತೆ. ವರ್ಷ ಪೂರ್ತಿ ತಣ್ಣಗಿರುತ್ತೆ. ಬೆಟ್ಟಗಳ ಮಧ್ಯೆ ಇರೋ ಸಿಟಿ ಅದು. ಏನು, ಮೆಕ್ಸಿಕೋದ ಮ್ಯಾಕ್ಸಿಕೋ ಸಿಟಿಯಲ್ಲಿ ಬೆಂಗಳೂರಿನಂತಹ ವೆದರ್ ಸಿಗುತ್ತೆ. ಈಕ್ವಿಡಾರ್ನಲ್ಲೂ ಕ್ವಿಟೋ ನಗರದ ಟೆಂಪರೇಚರ್ ಯಾವಾಗಲೂ ಮೈಲ್ಡ್ ಆಗಿರುತ್ತೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ, ಕೊಲಂಬಿಯಾದ ಬೊಗೋಟಾ, ಚೈನಾದ ಕೊನ್ಮಿಂಗ್ ಅನ್ನು ಕೂಡ ಸ್ಪ್ರಿಂಗ್ ಸಿಟೀಸ್ ಅಂತ ಗುರುತಿಸಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬೆಂಗಳೂರಿನ ವೆದರ್ನ, ಈ ಬ್ಯೂಟಿಫುಲ್ ವೆದರ್ನ ರಹಸ್ಯವನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ತುಂಬ ಜನಕ್ಕೆ ಚಂದ ಇದೆ ವೆದರ್ ಅಂತ ಗೊತ್ತಿರುತ್ತೆ, ಬಟ್ ಯಾಕೆ ಅನ್ನೋ ರಹಸ್ಯ ಗೊತ್ತಿಲ್ಲದೆ ಇರಬಹುದು. ಅದನ್ನು ತಲುಪಿಸೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆ ಮನವಿಯನ್ನು ನಿಮ್ಮಲ್ಲಿ ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ತೆ.